ಸೊ ಹೆಲೋ ಗೈಸ್, ವೆಲ್ಕಮ್ ಟು ಬ್ಯಾಕ್ ಅನಿ ವ್ಲಾಗ್. ಇದು ಅನಿ ವ್ಲಾಗು. ಸೊ ಇವತ್ತೇನಾಯ್ತಂದರೆ, ಇವತ್ತು ಪ್ಲ್ಯಾನ್ ಮಾಡಿದೆ ಅನಿ ಮೀನು ಹಿಡ್ಲಿಕ್ಕೆ ಹೋಗೋಣ ಅಂತ. ಸೊ ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಇವಾಗ ಮುಂದಿನ ಅವ್ನು ಕಂಟಿನ್ಯೂ ಮಾಡ್ತಾನೆ ಗೈಸ್. ಇವಾಗ ಜಸ್ಟ್ ನಾವು ಯಾವುದೋ ಅಂಗಡಿ ಹತ್ರ ನಿಲ್ಸಿದ್ದೀವಿ. ನಮ್ಮದೆಲ್ಲ ಎಕ್ವಿಪ್ಮೆಂಟ್ಸ್ ರೆಡಿ ಆಗಿದೆ. ಇಲ್ಲಿ ಸ್ನ್ಯಾಕ್ಸ್ ತೊಗೊಳ್ಳಿಕ್ಕೆ ಗಾಳ ಬೇಜಾರು ಬರ್ತಂತ. ಸೊ ಕೊಡ್ತೀನಿ ಅವನಿಗೆ. ತಗೊಂಬಚ್ಚ ಹಿಂಗೆ ಶುರು ಮಾಡ್ಬೇಕಾ? ಸೊ ಅದಕ್ಕೆ ನಾವೀಗ ಮೀನು ಹಿಡೋಕ್ಕೆಲ್ಲ ಸ್ನ್ಯಾಕ್ಸ್ ಎಲ್ಲ ತಯಾರಿ ಮಾಡ್ಕೊಂಡು ಹೋಗ್ತಿದ್ದಾಗಿದೆ. ನೋಡ್ಬೇಕು ಈಗ ಎಷ್ಟು ಮೀನು ಸಿಕ್ತಿ ಏನು ಸಿಕ್ತೆ ಗೊತ್ತಿಲ್ಲ. ಅನ್ಸೋ ಮಟ್ಟಿಗೆ ನಿಖಿಲ್ ಮೀನು ಹಿಡೋಕೆ ಗೊತ್ತಿಲ್ಲ, ಯಾಕಂದರೆ ಅಂಗಡಿಲಿರೋದು ಎಲ್ಲ ತಗೊಂತೀವ. ಸೊ ಅವ್ ಮೀನು ಹಿಡೋಕೆ ಗೊತ್ತಿಲ್ಲ. ನಂಗೆ ಅನ್ಸೋ ಮಟ್ಟಿಗೆ ಮೀನು ಹಿಡೋಕೆ ಗೊತ್ತಿಲ್ಲ, ಬರೀ ತಿನ್ನೋಕೆ ಬರ್ತೀವ ಅನಿಸ್ತೀವಿ. ಸ್ನ್ಯಾಕ್ಸ್ ಗೀಕ್ಸ್ ಅಂತೀವ. ಸೊ ಸ್ನ್ಯಾಕ್ಸ್ ಎಲ್ಲ ಅದು ಊಟ ಆಯ್ತದ ಆ ನಮ್ಮನೆ ತಗೊಂತೀವ. ಅವ शाबाश बेटा, बहुत बढ़िया. ಏ ನಿಖಿಲ್ ಬಾರ. ಬಂದ ಅದೆಂತ ಹಿಂಗಿಂಗಂದು ಬಿಡು. ಈಗ ಹೈವೇ ಹತ್ತಿದ್ದಾಗಿದೆ. ಇಕ್ವಿಪ್ಮೆಂಟ್ಸ್ ನೋಡಿದ್ರೆ ಹೆದರ್ಬೇಡಿ. ಗೈಸ್ ನೀವು ಕಡೆಗೆ ನೋಡಿ ವ್ಲಾಗು. ಫೋನ್ ಪೇ ಮಾಡ್ಲಿಕ್ಕೆ ಅಲ್ಲಿ ಮೊಬೈಲ್ ಬೇಕು, ಅದಕ್ಕೆ. ಏನೇ ನಿಖಿಲ್ ತಗೊಂಡ ಸ್ನ್ಯಾಕ್ಸ್ ಇವಷ್ಟು. ನಾ ಹೇಳಿದೆ ನಿಖಿಲ್ ಅಲ್ಲೇ ಮೀನು ಹಿಡಕ್ ಗೊತ್ತಿಲ್ಲ, ತಿನ್ನಕ್ಕೋಗ್ತೀವ. ಅದ್ರ ಒಳಗಡೆ ಏನೇನಿದೆ, ಏನು ತಗೊಂಡಿದ್ದೀವಿ ಅಂತ ಅಲ್ಲಿ ಹೋದ್ಮೇಲೆ ಅನ್ಬಾಕ್ಸ್ ರಿವೀಲ್ ಮಾಡ್ತೀವಿ. ಸೊ ನಿಖಿಲ್ ಬ್ರ್ಯಾಂಡ್ ಇದಿಲ್ಲ, ನಿಖಿಲ್ ಬ್ರ್ಯಾಂಡ್ ಕಾಣ್ತಿದಲ್ಲ ಇಲ್ಲಿ, ಬ್ರ್ಯಾಂಡ್ ಇದೆ ನಿಖಿಲ್ ಅಂತ. ಆ ಬ್ರ್ಯಾಂಡ್ ಗಾಡಿ ನೋಡಿ. ಹೆಲೋ ಗೈಸ್, ಅಂತೂ ಇಂತೂ ಫೈನಲಿ ಅನಿ ಅವರ ಅಜ್ಜಿ ಮನೆಗೆ ಬಂದ್ಬಿಟ್ರು. ಸೊ ಇದೆ, ಅವನು ಗೇಟ್ ತೆಗಿತಾ ಇದ್ದಾನೆ. ಅವಾಗ ಒಳಗೆ ಹೋದ್ಮೇಲೆ ನಿಮ್ಗೆ ಸಿಗ್ತೇನೆ. ಓಕೆ, ಬಾಯ್ ಗೈಸ್. ನೋಡ್ಬೋದು ನೀವು ಪ್ಲೇಸ್ ಹೇಗಿದೆ ಅಂತ. ಫುಲ್ಲು ಡೌನು ಗೈಸ್. ಇದು ನಮ್ಮ ಅಜ್ಜಿ ಮನೆ. ಸೊ ಟ್ರೆಡಿಷ್ನಲ್ ಆ್ಯಂಡ್ ಓಲ್ಡ್ ಇಸ್ ಗೋಲ್ಡ್. ಕೆಳಗಡೆ ಸೀದಾ ಇಲ್ಲ ಹೋಗ್ಬೋದು. ಫೈನಲಿ ಗೈಸ್, ಅನಿ ಅವ್ರ ಅಜ್ಜಿ ಮನೆಗೆ ಬಂದರು. ಅವನು ಅಲ್ಲೆಲ್ಲ ಹೋಗಿದ್ದಾನೆ. ನೋಡ್ಬೋದು ಅವ್ರ ಅಜ್ಜಿ ಮನೆ ಹೇಗಿದೆ ಅಂತ. ಅದೇ ಅಲ್ಲೊಬ್ಬಿ ಮನೆಗೋಸ್ಕರ. ಅದೇ ಅನಿ ಫುಲ್ಲು ಇದು ಮಾಡ್ತಿದ್ದಾನೆ. ಇದೆ ಫುಲ್ಲು ಕೆಲಸ ಏನೋ ಕಾಣಿಸ್ತಾನಂತೆ. ಗೈಸ್, ಇವನು ಏನೋ ಮಾಡ್ತಾ ಇದ್ದಾನೆ, ಏನಂತ ಗೊತ್ತಾಗ್ತಿಲ್ಲ ನನಗೆ. ಏನಂದರೆ ಅದೇ ಈ ಗಾಳಿ ಎಲ್ಲ ಏನೇನೋ ಮಾಡ್ತಿದ್ದ ಗೈಸ್. ಏನು ನಂಗಂತೂ ಅರ್ಥನೇ ಆಗ್ತಿಲ್ಲ. ನೋಡ್ ಮಚ್ಚ, ಈಗ ಮೀನು ಹಿಡಿದು ಕಾಣಿಸ್ತಾ ಇತ್ತಲ್ಲ, ಇದೇ ಹುಕ್ಕೆ ಮೀನು ಹಿಡಿದು, ಇದೇ ಹುಕ್ಕೆ. ಏನು ಮಾಡ್ತಿದ್ದಾನಂತ ನೋಡ್ಬೇಕು ಗೈಸ್. ಫೈನಲಿ ಕೊಂಡ ಏನು ಲೇಸರ್ ಗೀಸರ್ ಕೊಡ್ಸೇನು ಹಂಗೆ ವಸ್ತಾ ನಾವು ಗೊತ್ತಲ್ಲ. ಗೈಸ್ ನೋಡ್ಬೋದು ನೀವು. ನಾನೇ ಬಾಯಿ ಸುರ್ಕೊಬಿಡಬೇಕು. ಗೈಸ್ ನೋಡ್ಬೋದು ನೀವು ಅನಿರುದ್ಧ ಏನು ಮಾಡ್ತಿದ್ದಾನಂತ. ಅಪ್ಪ ಗೈಸ್, ಜಸ್ಟ್ ಮಿಸ್ಸು. ಎಲ್ಲರೂ ಗಾಳಕ್ಕೆ ನಾನು ಇಸ್ಬೇಕಂತಿದ್ದೆ. ಒಂದಿ ಒಂದು ಕನೆಗೆ ಉದಾಗಿತ್ತು ನನಗೆ. ಗೈಸ್ ಏನೋ ಮಾಡ್ತೀವೋ ಏನಂತ ಗೊತ್ತಿತ್ತು. ಏನು ಮಾಡ್ತೀವಿ ಮಚ್ಚ? ಹಾಂ, ಏನು ಮಾಡ್ತೀವಿ? ಇದು ನೋಡ್ತೀವಿ ನಂಜುಳ್ಕಿಯಲ್ಲಿ ನೋಡಿ. ಇಲ್ಲೇ ಇದಂತೆ. ಇಲ್ಲ ಮತ್ತೆ ನಂಗೆ ಹಾಕ್ಬೇಕಪ್ಪ. ಹಾಂ ಅನೇ ಹಾಂ ಪಡೆ ಹಂಗೆ ಸಾಕು ಮತ್ತೆ ಕ್ಯಾರಿಗಿರಿ ಬರೋದು.
ಯಾರೆಲ್ಲ ಗಾಯ್ಸ್ ನಂಜುಳಿಕೆ ಹುಡುಕಾಟ ಎರೆಹುಳು ಗಾಯ್ಸ್ ಎರೆಹುಳು ಇದೆಲ್ಲ ನೋಡ್ಕೊಂಡು ಮತ್ತೆ ನಂಗೆ ಗಲೀಜ್ ಹುಡುಗ ಅಂತಾರೆ ಇವರೆಲ್ಲ ನಂಗೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದ್ದಿದ್ರೆ ಓಕೆ ಹಂಗೆಲ್ಲ ಏನು ಗೈಸ್ ನೇಚರ್ ಅಡ್ವೆಂಚರ್ ಮಾಡ್ಬೇಕು ಗೈಸ್ ನೇಚರ್ನ ಎಕ್ಸ್ಪ್ಲೋರ್ ಮಾಡಬೇಕು ನೆಕ್ಸ್ಟ್ ಗೈಸ್ ನೋಡಿ ಏನು ಕಾಣಿಸ್ತಾ ಇದ್ದಾನೆ ಇಲ್ಲ ನಿಲ್ಸ ಗೈಸ್ ನೋಡಿಬಹುದು ನೀವು ಗರಿ ಗರಿ ಸ್ನ್ಯಾಕ್ಸ್ ಐ ಗಾಟ್ ಇಟ್ ನಮ್ಮ ಸ್ನ್ಯಾಕ್ಸ್ ಲಮ್ಮಲ್ಲ ಸಮ್ ಸಾರಿ ಮಿಸ್ಟೇಕ್ಸ್ ಆರ್ ಇಂಗ್ಲೀಷ್ ನಾವು ಕನ್ನಡ ಮೀಡಿಯಮು ಸ್ಪಾಟ್ ಚೇಂಜ್ ಅದೇನೋ ಅದು ಯಾವುದು ಎರೆಹುಳ ಸಿಕ್ಕಿಲ್ಲ ಅಂತೆ ಇವಾಗ ಬೇರೆ ಸ್ಪಾಟ್ಗೆ ಹೋಗ್ತಾ ಇದ್ದೀವಿ ಮತ್ತೆ ಸ್ಪಾಟ್ ಚೇಂಜ್ ಏನಾ ಹಾಯ್ ಗೈಸ್ ಇದು ಬೇಡ 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 ಹಾಯ್ ಗೈಸ್ ಇದು ಸುಣಿಗೆ ಗಿಡ ಸೊ ಇದಕ್ಕೇನು ಮುಳ್ಳು ಇರ್ತಾವಲ್ಲ ಕೆಳಗಡೆ ಅದು ಕೈಗೆ ತಾಗ್ರೆ ತುರ್ಕಿ ಬರ್ತದೆ ಯಾಕಂದ್ರೆ ನಮ್ಗೆ ಈಗ ತುರ್ಕಿ ಬರ್ತಾ ಇದೆ ಅದಕ್ಕೆ ಪೋರ್ಸಲ್ಲಿ ಹೇಳ್ತಿದ್ದಾನೆ ಗೈಸ್ ಕೆಂಪಾಗೋಯ್ತು ಮತ್ತಿಕ್ಬೇಡ ಸಾಲೆ ಅಮೇಝಿಂಗ್ ಫುಡ್ ಇನ್ ಫಿಶ್ ನಮಗಲ್ಲ ಎಸ್ ಮತ್ತೊಂದು ಅದೇನು ಹೋಗ್ತಿದ್ದಲ್ಲೇ ಕೈ ಒಂದು ತುರ್ಕಿ ಬತ್ತಿದಲ್ಲ ಎಲ್ಲಿ ಹೋತಿ ಮತ್ತೆ ನನ್ನ ಕಡೆ ತಪ್ಪಿಸ್ಕೆ ಎಲ್ಲಿ ಹೋಗಿ ಸಾಧ್ಯ शाबाश बेटा बहुत बढ़िया ಅಮಾಯಕ ಎರೆಹುಳ ಇಂಥವುಗಳು ಎಲ್ಲ ನೇಚರ್ ಎಷ್ಟು ಸತ್ತೋಯ್ತು ಅಂತ ಗೊತ್ತಿಲ್ಲ ವಿಷಯ ಏನಂದ್ರೆ ಎರೆಹುಳುವಲ್ಲಿ ಎರಡು ಟೈಪ್ ಇರ್ತದೆ ಒಂದು ಬ್ಲ್ಯಾಕ್ ಕಲರ್ ಒಂದು ಪಿಂಕ್ ಲೈಟ್ ಪಿಂಕ್ ಬ್ರೌನಿಶ್ ಆಗಿರ್ತದೆ ಒಂದು ಅಂದ್ರೆ ಇದು ಲಿಫ್ಟಿಗೆ ಹಚ್ಕೊಂಡಿದ್ದು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಹಾ ಇದು ಮೇಕಪ್ ಮಾಡಿದೆ ಫುಲ್ ಟ್ಯಾನ್ ಅಲ್ಲಲ್ಲ ಟ್ಯಾನ್ ಅಲ್ಲ ಯಾವ್ದು ವಾಲಿ ಹಂಡಿ ಹೋಗ್ಕೊಂಡಿದ್ದಾರೆ ಬರೀ ಇಂಥದೆಯಾ ಎರಡು ಯಾವುದೇ ಆದ್ರೂ ಈ ಮೀನಿನ ಬಾಯಿಗೆ ಅದು ಶಿಪ್ ಪಾಪ ಗಾಯ್ಸ್ ಒಂದ್ಸಲ ನೋಡ್ಕೊಂಬಿಡಿ ಕಡೆಗೆ ಮತ್ತೆ ನೋಡ್ಲಿಕ್ಕೆ ಸಿಕ್ಕುದಿಲ್ಲ ಏ ಮಚ್ಚ ಇಂಡಿಯನ್ ನೂಡಲ್ಸ್ ಇದು ಅದು ಆ ಡಬ್ಬಿ ಎಂತರದಾಗಿತ್ತು ಅನ್ಕೊಟ್ಟಲ್ಲ ನಂಗೊಂದ್ಸಲ ಇದು ಮದುವೆ ಮೊದಲೇ ಲಾಡು ಹಾಕೊಟ್ಟು ಡಬ್ಬಿ ಆಗಿತ್ತು ಮದುವೆ ಮೊದಲು ಸ್ವೀಟ್ ಹಾಕೊಟ್ಟು ಡಬ್ಬಿ ಆಗಿತ್ತು ಈಗ ನಾವು ಇದರಲ್ಲಿ ನೂಡಲ್ಸ್ ಹಾಕಿದೀವಿ ಓಕೆ ಗಾಯ್ಸ್ ಎಲ್ಲ ಕರ್ಕೊ ಹೋಗ್ತಿದೆ ಅಂದ್ರೆ ಏನಂತ ಗೊತ್ತಾಗ್ತಿಲ್ಲ ಇಲ್ಲ ಜಾರ್ ಬಿದ್ರೆ ಡೈರೆಕ್ಟ್ ಮತ್ತೆ ಮೊಬೈಲು ಕೆಳಗೆ ನಾನು ಕೆಳಗೆ खत्म बाय बाय टाटा गुड बाय ಸೊ ನಮ್ದು ಇದೆಲ್ಲ ಈಗ ಗದ್ದೆ ನೀರಲ್ಲಿ ಇಡ್ತೀಯಲ್ಲ ಅವೆಲ್ಲ ಇನ್ನು ಹಳಕ್ಕೆ ಇಲ್ಲಿ ಬರ್ತಿದೆ ಹಿಂದೆ ಹಳಕೊತ್ತು ಇನ್ನು ಮೀನು ಬರ್ತಿದೆ ಸಣ್ಣ ಸಣ್ಣದು ನಾವಾರ ಇದ್ದ ಈಗ ಸಣ್ಣ ಸಣ್ಣ ಬೇಕಾದ್ರೆ ನಾವು ಇಲ್ಲೇ ಮೀನು ಹಿಡಿದಾಗಿತ್ತು ಈಗೆಲ್ಲ ಹಿಡಿದು ಒಟ್ಟು ಹೋಗುದು ಎರೆಹುಳ ಈಗಲಪ್ಪ ಡಬ್ಬಿ ಕ್ಲೀನ್ ಮಾಡಿದೆ ಆಯ್ತಾಯ್ತು ಯಾವಾಗ ಹೈಜಿನಿಕ್ ಮೇಂಟೈನ್ ಮಾಡಬೇಕು ಆಯ್ತು ಸ್ಪಾಟ್ ನೋಡ್ಬೋದು ನೀವು ಗೈಸ್ ಫೈನಲಿ ಅನ್ನಿ ಅವರು ರೆಡಿ ಆಗಿದ್ದಾನೆ ಮೀನು ಹಿಡ್ಲಿಕ್ಕೆ ಹೋಗ್ಲಿಕ್ಕೆ ನೋಡಿ ಗೈಸ್ ಹೆಂಗಿದ್ದಾನೆ ಅಂತ ಹೋಗುವ ಎಸ್ ಇವ್ರಿಗೆ ಎಲ್ಲಿ ಸಿಕ್ಕುವ ಈಗ ಇವರಿಗೆಲ್ಲ ಸೀದಾ ಹಳ್ಳದ ಹತ್ರ ಸಿಕ್ಬಿಡು ಆಯ್ತು ಸರಿ ಗೈಸ್ ಫೈನಲಿ ಲೊಕೇಶನ್ಗೆ ಬಂದ್ಬಿಟ್ಟಿದ್ದೀವಿ ನೀವು ಲೊಕೇಶನ್ ನೋಡ್ಬೋದು ಹೇಗಂತ ಬನ್ನಿ ಏನು ಫುಲ್ ಓಡ್ತಿದ್ದೀನಪ್ಪ ಏನೇನು ಮೀನು ಸಿಕ್ತಾ ಇದೆ ನನ್ನ ದೋಸ್ತ ಗೈಸ್ ಅನ್ನಿ ದೋಸ್ತ ನೋಡಿ ಎಷ್ಟು ಖುಷಿ ನೋಡಿ ಗೈಸ್ ಎಷ್ಟು ಖುಷಿ ಅಂದ್ರೆ ಎಕ್ಸಾಮಲ್ಲಿ ಪಾಸ್ ಆದಕ್ಕೂ ಇಷ್ಟು ಖುಷಿ ಆಗಿಲ್ಲ ಗೈಸ್ ಬರೀ ಇಂಥದೆಯಾ ಗಾಳ ಹಾಕ್ಲಿಕ್ಕೆ ಹೋದಾಗ ಇನ್ನೊಬ್ಬ ಗಾಳ ಹಾಕೊಂಡು ಫ್ರೆಂಡ್ ಸಿಕ್ಕದಲ್ವಾ ಇದೇನಾ ಇಲ್ಲ ಬೀಳುದಿಲ್ಲ ಹೋಗ ಮೀನು ಸಿಕ್ಕಿದಂತೆ ಮಚ್ಚ ಮೀನು ಸಿಕ್ಕಿದಂತೆ ಗೈಸ್ ನೋಡ್ಬೋದು ಇಲ್ಲಿ ನೀವು ಸ್ಪಾಟ್ ನೋಡಿ ಗೈಸ್ ಸ್ವಲ್ಪ ಆಮೇಲೆ ಹೇಳಿ ನನಗೆ ಏನು
ಶಾರ್ಕ್ ಶಾರ್ಕಲ್ ಇದು ಬಾಳೆ 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 ಮೀನು ನೋಡಿ ನೋಡಿ ವಿಡಿಯೋ ಬಾಳೆ ಮೀನು. ಓಕೆ ನಾವೆಲ್ಲ ಇಸ್ಕೊಂಡು ಗಾಯ್ಸ್ ಏನು ಲಕ್ ಅಂದ್ರೆ ನಮ್ಮದು ಇಲ್ಲಿ ನೋಡ್ಬೋದು ನೀವು ಗೈಸ್, ಇಲ್ಲಿ ನೋಡ್ಬೋದು. ತೆಗಿಯ ನೀ ತೆಗಿತೀಯಲ್ಲ, ತೆಗಿ ನೋಡು. ಬೇಡ ನೀ ನಾಳೆ ಒಂದು ವಿಡಿಯೋ ಶೂಟ್ ಮಾಡೋದಿದೆ. ನಮ್ಮ ಹತ್ರ ಗಾಯ್ಸ್ ಅಪ್ಪ ಹೋಯ್ತಾವ ಮೂಳೆ ಪಟಾಕ. ಇಲ್ಲ ನಮ್ಮ ಹತ್ರ ಫಂಟ್ರು ಗಾಯ್ಸ್, ಫಂಟ್ರು ಈ ವಿಷಯದಲ್ಲಿ ಇತ್ತಗಳ ಇಲ್ಲಿ ಕಾಣಿಸ ನೀ ಕಾಣಿಸಿಲ್ಲ ಹೆಂಗೆ ಮುರಿತೆ ಅನ್ಕೊಂಡರು. ಎಷ್ಟು ಮುರಿತಿದ್ದಾನೆ ಏನು ಗೊತ್ತಾಗ್ತಿಲ್ಲ ನನಗೆ. ಓಡುದಿಲ್ಲ ಅದಕ್ಕೆ, ಓಡ್ತಿದ್ದ ಬಟ್ ಕಚ್ಚುದಿಲ್ಲ. ಓಡ್ರ ಕಡೆಗೆ ಓಡ್ ಹೋಯ್ತದ, ಅದಕ್ಕೊಂದು ಲಾಕ್ ಸಿಸ್ಟಮ್ ಅನ್ಕೊ ಬತ್ತಿದಿಲ್ಲ. ಹಾ ಇಲ್ಲ ಅದು ಚಾವಿ ಹಾಕ್ಬಿಟ್ರೆ ಇದಕ್ಕೆ ಚಾವಿ ಅಂತಾರ. ಈಗ ಲಾಕ್ ಈಗ ನೋಡಿ, ಈಗ ಎಲ್ಲ ಹೋಗುದಿಲ್ಲ. ಈಗ ಇಲ್ಲಿಟ್ರೆ ಇಲ್ಲೇ ಇರ್ತದೆ. ಸೊ ಇದ್ರದ್ದೊಂದು ಟೆಕ್ನಿಕ್ ಇದೆ, ಗೊತ್ತಾಯ್ತಾ? ಏನೇನ ಗೈಸ್ ಟೆಕ್ನಿಕ್ ಅಂತೆ, ಲಾಕ್ ಸಿಸ್ಟಮ್ ಏನಂತಾನೆ ಗೊತ್ತಾಗ್ತಿಲ್ಲ ಗೈಸ್. ಅಣ್ಣಗೆ ನಿಮ್ಗೊಂದು ವಿಷಯ ಹೇಳ್ತೆ ಗೈಸ್. ಅಣ್ಣಗೆ ಬಾಳೆಹಣ್ಣು ಮೀನನ್ನು ಸಿಕ್ಕಿದಂತೆ. ಇವಾಗ ಗೈಸ್ ನಮಗೆ ಯಾವುದು ಸೇಬು ಹಣ್ಣು ಸಿಗ್ತದ ಅಥವಾ ಇದು ದ್ರಾಕ್ಷಿ ಹಣ್ಣು ಸಿಗ್ತದ ಗೈಸ್. ಅಂತೂ ಇಂತ ಒಂದು ಸ್ಪಾಟಿಗೆ ಬಂದ್ವಿ. ಇವಾಗ ಹನಿ ಅದೇನೋ ಹಾಕ್ತೀವ ಏನು ಎಸ್ ಕಾಣಿಸ್ಬೇಡ ಅಂತೇವೆ. ಬರೀ ಇಂಥದೇ ಮಾಡ್ತೇವೆ ಗೈಸ್ ಇವ. ಆಯ್ತಾ ಹಾಕ. ಅಯ್ಯೋ ಸ್ಪಾಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗೈಸ್. ಒಂದ್ಸಲ ನೋಡ್ಕೊಂಬಿಟ್ಟು ಸ್ಪಾಟ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇದೆ ಸ್ಪಾಟ್ ಮಾತ್ರ. ಅದು ಜಸ್ಟ್ ಒಂದು ಮಂಚು ಅಂತಿಂದೆ ನಾನು, ಆದರೆ ಇದೆ ಗೈಸ್. ನಿಮಗೆ ಆಮೇಲೆ ಸಿಗ್ತೇನೆ, ಬಾಯ್ ಗೈಸ್. ನೀ ಅಂತೂ ಹೋದ ಗಾಳಾಗ್ಲಿಕ್ಕೆ, ನೀವು ನೋಡ್ಬೋದು ಮಾತ್ರ ಅವನಿಗೆ. ಒಂದ್ಸಲ ನೋಡ್ಕೊಡಿ ಗೈಸ್ ಅವನಿಗೆ. ಬನ್ನಿ ಹಿಡಿಯೋದೇ ಮಚ್ಚ, ಹಿಡಿದು ಫ್ರೈ ಮಾಡೋದೇ ಗೈಸ್. ಅನಿಯಲ್ ಮೀನು ಹಿಡಿತಿದ್ದಾನೆ. ನಾನು ಹೇಳಡ ಗೈಸ್. Yes, finally we got it. ಯಪ್ಪ ಯಾವ ನಮ್ನಿ ಹೆದರ್ದೆ ಅಂದರೆ. Yes, finally ಮೀನು ಹಿಡಿದೆ. ಬಟ್ ಇದನ್ನು ನಾವು ತಿನ್ನುವುದಿಲ್ಲ, ಸುರಕ್ಷಿತವಾಗಿ ಸಾಕುತ್ತೇವೆ. ಸಾಕ್ತೇನೆ ಅದು. ಹಂಗಾರೆ ಒಂದು ಕೆಲಸ ಮಾಡ, ಆ ಬಕೆಟಲ್ಲಿ ನೀರು ತುಂಬ್ಕೊ ಬಿಟ್ಟಾಕ್ಬೇಕು ನೀರಲ್ಲೇ. ಅಕ್ಕಿ ಬಗೆಟ್ ತಗೊಂಡು ಗಾಯ್ಸ್. ಬಕೆಟಲ್ಲಿ ನನ್ನ ಸ್ನ್ಯಾಕ್ಸ್ ಎಲ್ಲ ಇದೆ ಗಾಯ್ಸ್. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಇದೆ ಆಲ್ರೆಡಿ ತಿಂತಾ ಇದ್ದೀನಿ. ತಗೊಂಬಂದೆ, ಒಂದು ಹೊರಗೆ ಬಿಟ್ಟು ಸ್ನ್ಯಾಕ್ಸ್ ತಗೊಂಡು ಕೊಡಿದೆ. ಅದೇ ಕೆಲಸ ಒಂದು ನಾ ಮೀನು ಹಿಡಿದ್ರೆ ಸ್ನ್ಯಾಕ್ಸ್ ತಿನ್ನೋದು. ಹಂಗಲ್ಲ ಗೈಸ್, ನಂಗೆ ಮೀನು ಹಿಡ್ಲಿಕ್ಕೆ ಬರೋದಿಲ್ಲ. ಸೊ ಅದಕ್ಕೆ ಮೀನು ಹಿಡ್ಲಿಕ್ಕೆ ಬಂದರೆ ಇಷ್ಟೊತ್ತಿಗೆ ನಾನು ಒಂದು ಮೀನು ಹಿಡಿದಿಲ್ಲಾಗಿದೆ. ಹಿಡುಕ್ ಬಂದ್ರೆ ಒಂದು ಮೀನು ಹಿಡಿದಾಗಿದೆ. ಅಲ್ಲಿ ನೀರು ತಗೊಬರ್ಲ ಕಾಣಿದ್ದ. ಕಡಿಮೆ ಆಯ್ತಲ್ಲ. ಯಾಕೆ ಜಂಪ್ ಹೊಡಿತಿಲ್ಲ ಅಂದ್ರೆ, ಇಲ್ಲ ಅಂದ್ರೆ ಮೀನು ಜಂಪ್ ಹೊಡಿತಿದ್ದ ಮೀನು ಕಳ್ಸ. ಮಸ್ತ್ ಇದೆ ಗಾಯ್ಸ್ ಮೀನು ಮಾತ್ರ ನೆಕ್ಸ್ಟ್ ಲೆವೆಲ್. ಅದು ಮುಳ್ಳು ಎಲ್ಲಿ ಚುಚ್ಕೊಂತೇನೆ ಪಾಪ ಅದು. ಇಲ್ಲ ಅದು ಚೆನ್ನಾಗಲ್ಲ, ಅದು ಇವೆಲ್ಲ ಸ್ಟ್ರಾಂಗ್ ಮೀನು. ಅದು ಹಲ್ಸಟ್ಟು ಗಟ್ಟಿ ಮೀನಿಗೆ. ಓಹೋ, ಅಂದ್ರೆ ನಿನ್ನಿಗೆ ಮತ್ತೆ ಹಾಸ್ಕೊಂಬಂತಂತಲ್ಲ. ನಿನ್ನೆಗೆ ಮತ್ತೆ ಹಲ್ಸಟ್ಟು ಹಾಕ್ಸ್ಕೊಬ. ನಂಗೆ ಹಲ್ಸಟ್ಟು ಗಟ್ಟಿ ಇದೆ ಹಂಗ ಮೀನು. ಬರೀ ಇಂಥದೆಯಾ? ಮತ್ತೊಂದು ಸಿಗ್ತೀವಿ ಅವನಿಗೆ. ಫೈನಲಿ ಹೇಳಿ ಕ್ರ್ಯಾಬ್ ಕಲ್ಲೆ ಸಿಡಿ. ಮತ್ತೆ ಈಗ ಅಲ್ಲಿ ಬಿಟ್ರೆ ಮತ್ತೆ ಪಕ್ಕ ಮತ್ತೆ ಇಬ್ರು ಹೊಡಪೆಟ್ ಮತ್ತೆ ಜಗಳ. ಮಹಾಭಾರತ ಯುದ್ಧ. ಕೆಲಸ ಮಾಡು. ಹಾ, ಇದ್ರ ಬ್ಯಾರೆ ಕಡೆ ಇಡು. ಬಿದೋಗದ ಮಗನ ದೇವ್ರಣಿಗೂ ಹೆಂಗಾಯ್ತಂದ್ರೆ ಮನೆಯೆಲ್ಲ ನೆನಪಾಗೋಯ್ತು ಗಾಯ್ಸ್ ನಂಗೆ ಒಂದ್ಸಲ. ಮನೆಯೆಲ್ಲ ನೆನಪಾಗೋಯ್ತು ಗಾಯ್ಸ್ ನಂಗೆ ಅದು ಬಿದ್ಕೊಳ್ಳೆ. ಭಾಳ ಸಣ್ಣದು. ಸೊ ನೀರು ಬಿಟ್ಬಿಡುವ.
ಈ ಹೂ ಹಾಕೊಂಬ ಇದು ನೋಡೋದು ನಿಲ್ಲ ಹೂ ಬಿದಿತ್ತ ಕೆಳಗೆ. ಗಾಯ್ಸ್ ಯಾರ ಪ್ರಪೋಸ್ ಮಾಡಿದ್ರ ಏಡಿಗೆ. ಹಾ ಏಡಿ ಯಾರು ಪ್ರಪೋಸ್ ಮಾಡ ಹಂಗನ್ ಕಡಿ ಮತ್ತೆ ಪ್ರಪೋಸ್ ಮಾಡೋಕೋಬೇಡ, ಖಚಿತಂದ್ರೆ ಏನಿಲ್ಲ ಮತ್ತೆ ಇಲ್ಲ ದೋಸ್ತ, ನಾ ಮನೆ ಹೊತ್ತಿ ಹಿಡ್ಕ ಮೊಬೈಲ್ ಹಿಡ್ಕ. ಒಂದ್ ಬಿಡಕ್ ಇದನ್ನ ಎಲ್ಲಿ? ಸಣ್ಣದಿದು. ಬ್ಯಾಡ್ವಾ ಹಾ ಏನ್ ಮಾಡ್ತಿ ಇಟ್ಕೊಂಡು ಎಲ್ಲಿ ಇಡ್ತಿ? ಅದು ಕಿಶಿಲಾಕ ಮತ್ತೆ ಕಿಶಿಲಾಕ ಗಾಯ್ಸ್ ಇವಾಗ ಏನು ಮಾಡೋದು ಗಾಯ್ಸ್ ಈಗ ಅಂದರೆ ಲೈಕ್ ಸ್ವಲ್ಪ ಈಗ ಇಟ್ಕೊಳ್ಳೋಕೆ ನೋಡಿ ಲೇಸ್ ಕೊಟ್ಟು ಒಳಗೆ ಹಾಕುವ. ಅದ್ರೊಳಗೆ ಹಾಕುವ, ಅದ್ರೊಳಗೆ ಹಾಕೊಂಡು ಆದರೆ ಕಾಲೇನೇ ಆಗಲ್ಲ. ಒಂದು ಕೆಲಸ ಮಾಡು, ಅಲ್ಲಿ ಬಿಟ್ಟೆ ಒಂದು ಸಲ ಹೇಳ್ತೀನಿ. ಅದು ಕಚ್ಚಿದೆ ಇದಕ್ಕೆ. ಇದು ಮೀನು ಕಚ್ಚಿ ಹಿಡ್ಕೊಂತಾನೆ. ಇದು ಅದು ಕತ್ತಿದೆ ಅದು ಕತ್ತಿ ನೋಡು ಒಂದ್ಸಲ. ಏ ಬೇಡ 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 ಅಲ್ಲ ನಮ್ಮ ಮೀನು ಸಾಕೋಗ್ಬೇಕು ಮರಿ ಪಾಪ. ಪಾಪ. ಏನು ಮಾಡೋದು ಗಾಯ್ಸ್, ಏನು ಮಾಡೋದು? ಓಕೆ, ಪ್ಲ್ಯಾನ್ ಏನಂತ ನೋಡಿಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ನಿಖಿಲ್ ಕಿಶಿಲಿ ಸಿಗ್ತೀನಿ. ಕಿಸಿಲೆಲ್ಲ ಕಡೆಗೆ ಇಟ್ಕೊಂಡು ಕಡೆ. ಬಾಯ್ ಗಾಯ್ಸ್, ಕಡೆ ಸಿಕ್ಕುವ ಗಾಯ್ಸ್. ಅಂತೂ ಇಂತೂ ಒಂದು ಸೊಲ್ಯೂಷನ್ ಹುಡುಕ್ಬಿಟ್ವಿ. ಏಡಿನ ಪ್ಯಾಕಲ್ಲಿ ಹಾಕಾಯ್ತು. ಸೊ ಇದನ್ನ ಈಗ ಏಡಿನ ಪ್ಯಾಕಲ್ಲಿ ಹಾಕಾಯ್ತು. ಹಾ, ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏಡಿನ ಪ್ಯಾಕಲ್ಲಿ ಹಾಕಾಯ್ತು ಅಲ್ಲ, ಏಡಿನ ಕವರ್ ಒಳಗೆ ಹಾಕಾಯ್ತು. ನಾ ಕಿಶಿಲಿ ಕಂಡು ಬನ್ನಿ ಮತ್ತೇನಾಯ್ತು, ನಂಗೆ ಜವಾಬ್ದಾರಿ ಅಲ್ಲ. ಏನಾಗಲ್ಲ ಸ್ಟ್ರಾಂಗ್ ಇದ್ದಸ್ತ ಕವರ್ ಇದು ಕವರ್ನ ಸ್ಟ್ರಾಂಗ್ ಏಡಿನ ಎಂತದ ಸ್ಟ್ರಾಂಗ್ ಇರ್ತದೆ. ಬರೀ ಇಂಥದೆಯ. ಏಡಿ 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 ಹೇಗಿದೆ ಅಡಲ್ಟ್ ಕಂಟೆಂಟ್ ಆಗ್ತಿದ ಗಾಯ್ಸ್. ಇವಾಗ ಏನಿಲ್ಲ ಗಾಯ್ಸ್, ಅವನಿಗೆ ಗೊತ್ತಿಲ್ಲ ಮತ್ತೆ ಯಾರೋ ಒಬ್ಬ ಬಂದ. ಏನಂದರೆ ಅವ ಫುಲ್ ಹೆದರೋದ, ನಾವು ಕ್ಯಾಮ್ರಾ ಆನ್ ಮಾಡಿದ್ದೆ ಹೆದರು ಬಿಟ್ಟ ಗಾಯ್ಸ್. ಅವ ಗೈಸ್ ಮಾಜಾ ಕೊಡ್ತಿದ್ದೀವಿ. ಆಯ್ತು, ನಾವು ಹೇಳಿದ್ನಲ್ಲ ಗೈಸ್ ನಿಮಗೆ ರಿವೀಲ್ ಮಾಡ್ತೀನಿ ಅಂತ. ಗೈಸ್ ಇದೆ ನಮ್ಮ ಸ್ನ್ಯಾಕ್ಸು, ನೀವು ನೋಡ್ಬೋದು. ಚಿಪ್ಸು ಅದು ಇದು, ಈ ಕಡೆ ಚಾಕ್ಲೇಟ್ಸ್ ಎಲ್ಲ ಇದೆ ನೋಡಿ ಗೈಸ್. ತಾಳೆ ಬಿದ್ದು ಕೊಟ್ಟು ಇದೊಂದು ಗೈಸ್ ಮುಗೀತಿ. ಇವಾಗ ಹೋಗೋದು ಈಗ ಮನೆಗೆ, ಯಾಕಂದ್ರೆ ಹಳ್ಳ ಬಂದುಬಿಡ್ತು ಅಂದರೆ ಭಾಳ ರಿಸ್ಕು. ಆಯ್ತು ಹೆದರಿಕೆ ಅಂತಿದ್ದು ಗಾಯ್ಸ್, ಆವಾಗಿಂದ ಏನು ಮಾಡೋದು ಗೊತ್ತಿಲ್ಲ. ಬರೀ ಹೋಗು ಬಾ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಹಾಯ್ ಗಾಯ್ಸ್, ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ನಾವು. ಮೀನೆಲ್ಲ ಹಿಡ್ದಾಯ್ತು. ಸ್ವಲ್ಪ ಯಾಕೆ ಬೇಕು ಬಂದ್ವಿ ಅಂದರೆ ಅಲ್ಲಿ ಒಬ್ಬರು ಅಜ್ಜ ಬಂದುಬಿಟ್ಟು ಹಳ್ಳ ಬರುತ್ತೆ ಅಂತ ಮಾತೆಲ್ಲ ಹೇಳ್ದ. ಅದಕ್ಕೆ ತುಂಬ ಭಯ ಆಗಿಬಿಟ್ಟು. ಸೊ ಅದಕ್ಕೆ ಕತ್ಲಿನೂ ಆಯ್ತಾ ಅದು ಮೀನು ಹೆವಿ ಸಿಗ್ತಲ್ಲ ನಮಗೆ. ಮೇನ್ ಅಂದರೆ ಮೀನು ಹೆವಿ ಸಿಕ್ತು ಅಂದರೆ ಅದೇ. ಈಗ ಗಾಯ್ಸ್, ಈಗ ನಿಮಗೆ ಮತ್ತು ಹೆಚ್ಚಿನ ವಿಡಿಯೋ ಬೇಕಾದರೆ ನಮ್ಮ ಯೂಟ್ಯೂಬ್ ಚಾನಲ್ ಚೆಕ್ ಮಾಡಿ. ಈ ಒಂದು ಮನಿ ನಾಯಕ್ ಅಂತ ಇದೆ, ನಾನು ನಿಖಿಲ್ ಅಂಕಲ್ ಆಫೀಷಿಯಲ್ ಅಂತ ಇದೆ ಯೂಟ್ಯೂಬ್ ಚಾನಲ್, ಹೋಗಿ ಚೆಕ್ ಮಾಡ್ಬೋದು. ಈ ವಿಡಿಯೋ ನಾನೇ ಕೊಟ್ಟು ಹಾಕ್ಬೋದು, ಡೌಟು ಅವನೇ ಕೊಟ್ಟು ಹಾಕ್ತೀನಿ. ಸೊ ನೀವು ಚೆಕ್ ಮಾಡ್ಬೋದು. ಮತ್ತು ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಎಸ್ ಬಾಯ್ ಬಾಯ್ ಗಾಯ್ಸ್.